ನನ್ನ ಗಂಡ ಎಷ್ಟ್ ಹೇಳ್ರು ಕೇಳವಲ್ಲ. ರೊಕ್ಕ ರೂಪಾಯಿ ಹೊಲ ಈ RCC ಬಂಗ್ಲೆ ತಗೊಂಡ ಏನ್ ಮಾಡೋದೈತಿ? ನಮಗ ಮಕ್ಕಳಿಲ್ಲ. ಇವತ್ತ ನನ್ನ ಗಂಡಗ ನನ್ನ ಮನ್ಸಿನ ನಿರ್ಧಾರ ತಿಳ್ಸಬೇಕು. ಲಕ್ಷ್ಮಿ, ಏನದ ನಿರ್ಧಾರ ತಿಳಿಸೋದು ನನಗೂ ಹೇಳ. ಅದು ಏನಂದ್ರೆ ನಂದೊಂದು ಮಾತೈತೆ, ಅದ್ ನಡೆಸಿಕೊಡ್ತೀರ? ಮಾರೈತಿ, ಈ ಮನ್ಯಾಗ ನಿನ್ನ ಮಾತು ಯಾವ್ದು ಮೀರಿ ನಡೆದಂಗ ಹೇಳು. ಅದೇನಂತ ಹೇಳ, ಖಂಡಿತ ನಡೆಸಿಕೊಡ್ತಾನ. ನೀವು ಇನ್ನೊಂದು ಮದುವೆ ಆಗ್ಬೇಕು. ಏನ್ ಮಾತಾಡಕತ್ತಿ? ಇನ್ನೊಂದು ಮದುವೆ ಆಗ್ಬೇಕಾ? ಹೌದ್ರಿ. ಹುಚ್ಚಿ, ಯಾವ ವಿಷಯಕ್ಕಾಗಿ ಮದುವೆ ಆಗ್ಬೇಕು? ನಾನು ಹೊಟ್ಟಾಗಂತಿ ಮಕ್ಕಳಾಗಂಗಿಲ್ರಿ. ಈ ಮನೆಗೆ ದೀಪ ಹಚ್ಚಾಕ ನೀವು ಇನ್ನೊಂದು ಮದುವೆ ಆಗಬೇಕ್ರಿ. ಲೇ ಹುಚ್ಚಿ, ಮಕ್ಕಳ ಮೇಲಿನ ಮೋಹಕ್ಕಾಗಿ ಮೋಹದ ಮಡದಿನ ದೂರ ಮಾಡಿ ನಾ ಇನ್ನೊಂದು ಮದುವೆ ಆಗಬೇಕಾ? ಮಕ್ಕಳು ಯಾರಿಗ್ ಬೇಕಾಗ್ಯಾವ? ಮಕ್ಕಳು ಯಾರಿಗ್ ಬೇಕಾಗ್ಯಾವ? ನೋಡು, ಇರು ತನಕ ಭಗವಂತ ಕೊಟ್ಟ ಜೀವನ ಆರಂಭ ಕಳೆದ ಶಿವ ಅಂತೇಳಿ ಕಣ್ಣು ಮುಚ್ಚಿ ಹೋಗಬೇಕ. ಬಲ್ಲವ್ರು ಹೇಳಿಲ್ಲನ, ಅಡದವರೆಲ್ಲ ತಾಯಿಂದರೆಲ್ಲ, ಹಡಿಯದೇರು ಅಲ್ಲ, ಬಂಚಿಗಳಲ್ಲ. ಅಲ್ಲೇ ಊರು ಮಕ್ಕಳ ಅಂತ ಪ್ರೀತಿಸುವಾಗ ನಿನಗೆ ಇನ್ನೊಂದು ಮಕ್ಕಳು ಯಾಕೆ ಬೇಕಾಗ್ಯಾವು? ನೋಡು, ಇವತ್ತ ಶನಿವಾರಕ್ಕೆ ಹೋಗಿದ್ದೀನಿ ನಾನು. ಹೇಳ್ಯಾರ, ಗಂಗಾ ಪೂಜೆ ಮಾಡಿದ್ರ ಮಕ್ಕಳ ಫಲ ಹಾಕಾವಂತ ನಮಗ. ಮೊದಲು ಒಳಗಡೆ ಹೋಗಿ ಪೂಜೆ ಸಾಮಾನುಗಳೆಲ್ಲ ತೆಗೆದುಕೊಂಡು ಬಾ. ಗಂಗಾ ಪೂಜೆ ಮಾಡಿ ಭಗವಂತನಲ್ಲಿ ನಮಗ್ ಮಕ್ಕಳ ಫಲ ಕೊಡಂತೇಳಿ ಬೇಡ್ಕೊಂಡು ಬರೋನು. ಗಂಗಾದೇವಿ ಕರುಣಿಸಿದರೆ ಬಲ್ಲವ್ರು ಹೇಳಿಲ್ಲನ, ಅವನು ಒಲಿದರೆ ಕೊರಡು ಕೊಂಬುವುದಯ್ಯ, ಅವನು ಒಲಿದರೆ ಬರಡು ಹೈನಾಗುವುದಯ್ಯ, ಅವನು ಒಲಿದರೆ ವನ ಮರ ಕೂಡ ಚಿಗುತ್ತಾ ಫಲ ಕೊಡುತ್ತೈತೆ ಅಂತ. ಹಂಗ ಗಂಗಾ ಮಾತಿ ಯಾಕೆ ನಮಗ್ ಫಲ ಕೊಡಬಾರದು? ತಲೆಯಾಗಿನ ಚಿಂತೆ ಎಲ್ಲ ದೂರ ಮಾಡು. ಪೂಜಾ ಸಾಮಾನು ತೆಗೆದುಕೊಂಡು ಬರೋ ಹೋಗು. ಆಯ್ತಲ್ರಿ. ಎಲ್ಲ ನನಗ ಬೇಕಾಗೈತಿ ನೋಡು. ಇವ ಎಲ್ಲಾ ಉಪವಾಸ ನಿಂತಿದ್ವು ಆಡ್ಗೋಳ ಮರಿಗೋಳ ಫುಲ್ ಕುಡ್ದ ಮಣ್ಕೊಂಡ್ ಬಿಟ್ಟಾನ. ಒಂದಿಟ್ಟು ಮೇವಿನ ಚಿಂತೆ ಇಲ್ಲ, ಎದ್ರದ್ದು ಚಿಂತೆ ಇಲ್ಲ ಅವಂಗ. ಇವ ನನ್ನ ಹೊಟ್ಟೆ ನನಗ ವಜ್ಜಾಗೈತಿ. ಈಗ ದಿನದಾಗ ಐತಿ, ಇದು ಕೊಬ್ಬರಿ ಇಲ್ಲ ಅವಂಗ. ನಾನ ಮೇವು ತರಬೇಕು, ನಾನ ದನಗಳು ಮೇಯಿಸ್ಬೇಕು. ಹರ್ಯಾಂದ್ರ ಕೂಳ್ ತಿಂದಿಲ್ಲ. ನೀರಡಿಕೆ ಆಗಿ ಹೊಟ್ಯಾಗ ಸಂಗ ತಗತೈತಿ. ಕೂಸು ಅಂತ ಒದ್ದಾಡತೈತಿ ಹೊಟ್ಯಾಗ. ಹೂವ ರಾಸ ಆಗತೈತಿ. ಏನ್ರಿ ರೀ, ಬಗಲ ತೆರೀರಿ, ನೀರ್ ಕೊಡ್ರಿ ಅಂದಿಸು. ನೀರಡಿಕೆ ಬಾಳ ಆಗೈತಿ ರೀ, ಬಗಲ ತೆರೀರಿ. ಯಾರವ್ರು? ಯಾರಂದ್ರ ನಾನದೇನ್ರಿ ನಿಮ್ ಹೇಂತಿ. ನೀರಡಿಕೆ ಬಾಳ ಆಗೈತ್ರಿ, ಒಂಚೂರಿಗೆ ನೀರ್ ಕೊಡ್ರಿ. ನೀರ್ ಬಾಳ ಕೆಟ್ಟ ನೀರಡಿಕೆ ಆಗೈತಿ. ಬಗಲ ತೆರೀರಿ ಮೊದಲ. ಹೇಂತಿ ಗಂಡನ್ನು ಕಬರು ಒಂದು ಇಟ್ಟರೆ ಐತೆ ನಿನಗ? ಇನ್ನು ಕೊತ್ತಕ ಎಲ್ಲಿಗೆ ಹೋಗಿದ್ನಿ? ಮೇವ್ ತರಾಕ್ ಹೋಗಿನ್ರಿ. ಗಂಡ ಮನೆಗೆ ಬರ್ತಾನ ಅನ್ನೋದೊಂದು ಈಟರ್ರೆ ಕಬರ್ ಐತೆ ನಿನಗ? ಆಯ್ತಾನ? ಅಲ್ಲಿ ಯಾವ ಬಾ ತಿಳಿದನ ಮಿಂಡ ನಿನಗ? ರೀ, ಏನ್ ಮಾತಾಡತ್ತೀರಿ? ನಾ ಅಂತ ಹೆಣ್ಮಗಳ ಅಲ್ರಿ. ಗಂಡನ ದೇವ್ರ, ಗಂಡನ ಸರ್ವಸ್ವಾತ ನಂಬಿದ್ ನಡ್ದಾಳ್ರಿ ನಾನು. ಇಂತ ಆಕಿಗೆ ಹಿಂಗ ಮಾತಾಡತ್ತೀರಿ? ನಾಚಿಕ್ ಬರ್ಬೇಕು ನಿಮ್ಗೆ ಜನ್ಮಕ್ಕ. ಅವಾಜ್ ಮಾಡಂಗಿಲ್ಲ. ಇನ್ನು ಕತ್ತಕ ಅವ ಯಾವ ಮಿಂಡನಂತೆ ಹೋಗಿದ್ಲೆ ಅಲ್ಲೇ ಹೋಗ. ನಾಳೆ ರೀ, ಹಂಗ ಮಾಡ್ಬೇಡ್ರಿ. ನಿಮ್ ಕೈ ನನ್ನ ತಡೆದ ಒದ್ದ ಬಿಡ್ತಾನ. ಮತ್ತೆ ಈಗ ಹೇಳ್ತಾನ ಸರಿ ಆಗಡಿ. ನೋಡ್ರಿ, ಹರೇ ಅಂದ್ರ ಒಂದ್ ತೂತ ಅನ್ನ ತಿಂದಿಲ್ಲ, ಒಂದ್ ಗುಟಕ್ ನೀರ್ ಕುಡ್ದಿಲ್ಲ. ಹೊಟ್ಯಾಗ ಕೂಸ್ ಒದ್ದಾಡತೈತಿ, ಹೊಟ್ಯಾಗ ಸಂಕಟಾಗತೈತ್ರಿ. ಊಟ ಮಾಡ್ತಾನ, ನೀರು ಕುಡ್ದಿಲ್ಲ, ಊಟ ಮಾಡಿಲ್ಲ, ಹೌದಲ್ಲ? ನಾನು ಏನು ಕೊಡಂಗಿಲ್ಲ ನಿನಗ. ನಾಳೆ ಹಂಗ ಮಾಡ್ಬೇಡ್ರಿ. ಕೈ ಬಿಡತ್ ಹೇಳಕತ್ತೀನಿ. ಗಂಡನ ಕೈ ಹಿಡಿದು ಮಾತಾಡಿಸ್ತಿ? ಕೈ ಹಿಡಿದು ಮಾತಾಡಿಸ್ತೇನೆ, ಕೈ ಹಿಡಿದು ಮಾತಾಡಿಸ್ತೇನೆ. ನೀರ್ ಕೊಡ್ರಿ. ಒದರಂಗಿಲ್ಲ ಮತ್ತ ಒದರಂಗಿಲ್ಲ. ಅಟ್ಟ ಮುಚ್ಕೊಂಡ್ ಸೋಮೇರು. ದೇವ್ರ, ಎಂತ ಗಂಡನ ಗಂಟ ಹಾಕಿದೆಪ್ಪ ನನ್ ಜನ್ಮಕ್ಕ. ಸಂಕಟ ಆಗತೈತಿ, ಬಾಯೆಲ್ಲ ಒಣಗೈತಿ, ನೀರಡಿಕೆ ಬಾಳ ಆಗೈತಿ. ಇದ್ರಾಗರ ನೀರ್ ತಾ ದೇವ್ರ, ಅದ್ರಾಗು ನೀರಿಲ್ಲವ. ಎಂತ ಗಂಡ ಒಂದ್ ಚೆರಿಗೆ ನೀರ್ ಕೊಡ್ಲಿಲ್ಲ,
ಒಳಗೆ ಹೋಗಿ ಬಾಗಿಲು ಹಾಕೊಂಡ ಯಾವಾಗ ನೋಡಿದ್ರು ಬರೀ ದಾರು ನಿಷೇಧಾಗ ಮನೆಗೆ ಬರ್ತಾನ. ಎಲ್ಲಿ ನೀರು ಕುಡಿಲಿ ರೀ, ಒಂಚರಿಗೆ ನೀರು ಕೊಡ್ರಿ. ಸಂಗಟ ಆಗತ್ತೈತಿ ಹೊಟ್ಯಾಗ ರೀ, ಒಂಚರಿಗೆ ನೀರಾರ ಕೊಡ್ರಿ. ಹೊಟ್ಯಾಗ ಸಂಗಟ ಆಗತ್ತೈತಿ. ಹೇಳಕ್ ಬರ್ಬೋದು ರೀ, ಒಂಚರಿಗೆ ನೀರು ಕೊಡ್ರಿ. ನೀರು ಕುಡಿತಾರ ಎಲ್ಲ ಮಾಡ್ಕೊಂಡ್ರ ನಿದ್ದೆ ಮಾಡಿಕೊಡುವಲ್ಲೇ ಬೇಬರ್ಸಿ. ಎಲ್ಲಿ ಬೇಬರ್ಸಿ ಗಂಟು ಬಿದ್ದಿಲ್ಲ ನಿನ್ನ ಮಾತು. ನಿನಗೇನ್ ಹೇಳಿನ ಒದರ್ಬೇಡ ಹೇಳಿನೇ ಇಲ್ಲ, ಹೇಳಿನೇ ಇಲ್ಲ ಒದರ್ಬೇಡ. ನೀರು ಕೊಡ್ರಿ. ಎಲ್ಲಿ ನೀರಿಲ್ಲ ನಡೀತಿ ನಡಿ. ಅಲ್ಲ ಕಮ್ಮಗ ಹಣ್ಣ ಕುಡ್ದ ನೀವು ಊಟ ಮಾಡಿ ಮಣ್ಕೋಬೇಕಂದ್ರ ಒಂದ್ ಸಲ ನೀರ್ ಕೊಡು ಕೂಳು ಕೊಡು, ನೀರ್ ಕೊಡು ಕೂಳು ಕೊಡು ಚಾಲು ಮಾಡಿದ್ದೇನೆ. ನಡಿ ಮೊದಲಿಲ್ಲ ರೀ, ಹಂಗನ್ಬೇಡ್ರಿ. ಹೊಟ್ಯಾಗ ಬಾಳ ಸಂಗಟ ಆಗತೈತಿ. ಒಂದಿವ್ಸ ಕುಡಿಯಾಕ ನೀರ್ ಕೊಡ್ರಿ. ನಿಮ್ ಕಾಲ್ ಹಿಡ್ಕೋತ ನಂಗೊಂದಿವ್ಸ ನೀರ್ ಕೊಡ್ರಿ ಕುಡಿಯಾಕ. ಸತ್ತ ಹೋಗ್ಬಿಡ್ರಿ, ಸಂಗಟ ಆಗತೈತಿ. ಕಾಲ್ ಹಿಡ್ಕೋತಿ ಕಾಲು. ನಡಿ ನಡಿ, ನೀರ್ ಬೇಕ ನೀರ್ ನಡಿ. ಹೊಟ್ಟಿಗೆ ಹೊಟ್ಟಾಗ ತ್ರಾಸ ಆಗೈತಿ. ನೀರ್ ಬೇಕ ನೀರ್ ಹಿಡಿ ಕುಡಿ. ಏನ್ರಿ ಇದು? ನೀರ್ ನೀರ್ ಕುಡಿ. ನೀರ್ ನೀರ್ ಕುಡಿ. ಏಯ್, ನಾನು ಇದನ್ನ ಕುಡಿತೇನ, ನೀನು ಇದನ್ನ ಕುಡಿ. ಸಂಗಟ ಕಡಿಮೆ ಆಕತಿ. ಏನ ಹಿಡಿ ಕುಡಿ. ಏ ಕುಡಿ 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 ಎಣ್ಣೆ. ಏ ಕುಡಿ ಲೇ. ಇದನ್ನ ಕುಡ್ದ ನಾವ್ ಎಲ್ಲಾ ಹಿಂಗ ಅದೀವ ನೋಡ್. ನಾವ್ ಹೆಂಗ್ ಕುಡಿತೀವ? ಬ್ಯಾಡ್ರಿ, ನೀವು ದಾರು ಕುಡಿಯೋರ ನೀರ್ ಕೊಟ್ಟು ನಾನು ಜನ್ಮ ಉಳಿಸ್ರಿ. ಇದ ನೀರತ್ತ ಕುಡಿ. ಇಡಿ ಕುಡಿ. ಕುಡಿಲ್ಲ ಮತ್ತ. ಏಯ್, ನೀರ್ ಬೇಕು. ನೀರಿಲ್ಲ ಅಲ್ಲೇ. ಇಲ್ಲಿ ಏನಿದ್ರು ದಾರುನ ಕುಡಿ. ದಾರು ಹಂಗನ್ಬೇಡ್ರಿ, ನಿಮ್ ಕೈ ಮುಗಿತ. ಇದ ಐತಿ ನನ್ನ ಅಂತ್ಯಕ್ಕ. ಇದನ್ನ ಕುಡಿತೀರ ಕುಡಿ, ಕುಡ್ಲಿಲ್ಲ ಅಂದ್ರ ಬ್ಯಾಡದ್ರ ಸಾಯ್, ಇಲ್ಲ ಎಲ್ಲರಿ ಕೆರಿ ಬಾಯಿ ಬಿದ್ದು ಸಾಯ್. ನನಗೇನ್ ಹೇಳ್ತಿ? ನಡಿ. ಹಂಗನ್ಬೇಡ್ರಿ, ಒಂಚರಿಗೆ ನೀರ್ ಕೊಡ್ರಿ. ನೀರ್ ಕೊಡ್ರಿ. ದೇವ್ರ, ಎಂತ ಬಾರ ಎಂತ ಗಂಡನ ನನಗ್ ಗಂಟ ಹಾಕಿದ್ಯೋ ಯಪ್ಪ ಭಗವಂತ. ನಾ ಏನ್ ಪಾಪ ಮಾಡ್ನಿ ಅಂತೇಳಿ ಇಂತ ಗಂಡನ ನನ್ನ ಹೇಟಿಯಾಗಿ ಮಾಡಿದಿ. ಈಗ ತುಂಬಾ ಗರ್ಭಿಣಿ, ಹೊಟ್ಯಾಗ ಸಂಗಟ ಆಗತೈತಿ. ನೀರ್ ಕುಡಿಲಾರ್ಕ ನೀರ್ ಕೊಡಂದ್ರ ದಾರು ಕುಡಿಯಾಕ ಬರಾಕತ್ತೆ. ಎಲ್ಲಾರು ಹೋಗಿ ಮೊದಲ ನೀರ್ ಕುಡಿತನ. ಅಲ್ಲಿ ಕೆರೆಗಾರ ಹೋಗ್ತನಿಲ್ಲ, ಬಾವಿಗಾರ ಹೋಗ್ತನ. ನನ್ನ ಜೀವ ಉಳಿಸ್ಕೊತನಿಲ್ಲ, ಸತ್ತ ಹೋಗ್ತನ. ರೀ, ಏನತ್ತ? ಕಲ್ಲಾಗಿನ ದೇವ್ರ, ಮುಳ್ಳಾಗಿನ ದೇವ್ರ, ಊರಾಗಿನ ದೇವ್ರ, ಇಟ್ಟೆಲ್ಲ ಆದ್ರೂ ಮಕ್ಕಳಾಗಿಲ್ಲ. ಈ ಹೊಳಿ ಪೂಜೆ ಮಾಡ್ರೆ ಮಕ್ಳು ಆಕಾವತ್ ಯಾರು ಹೇಳ್ರಿ ನಿಮಗ? ಲಕ್ಷ್ಮಿ, ಬಲ್ಲವ್ರು ಹೇಳ್ಯಾರ ಗಂಗಾ ಪೂಜೆ ಮಾಡಿದ್ರ ಫಲ ಸಂತಾನ ಆಕಾವಂತ ಹೇಳ್ಯಾರಂತ ಇವತ್ತು ಕರ್ಕೊಂಬಂದಿನಿ. ಗಂಗಾ ಅಂದರೆ ನೀರು ಹಗರಂತ ತಿಳ್ಕೊಬೇಡ. ಹರನ ಜಡಿಯಲ್ಲಿ ಕೂತ ಲೋಕ ಪಾವನ ಮಾಡಲು ಧರೆಗಿಳಿದ ಬಂದ ಆದಿಶಕ್ತಿಕಿ, ಸರ್ವರ ಮೈಲಿಗೆ ತೊಳೆಯುವಂಥ ಲೋಕ ಪಾವನ ಮಾಡುವಂಥ ಗಂಗಾ ಜಲದೊಳಗೆ ನಾವು ಮೆಂದು ಪೂಜೆ ಮಾಡಿದ್ರೆ ನಮ್ಮ ಪಾಪೆಲ್ಲ ಪರಿವಾರಾಗಿ ಫಲಾಸಂತನ ಅಕ್ಕವಂತ ಹೇಳ್ಯಾರತ್ತ ನಿನ್ನ ಕರ್ಕೊಂಬಂದನಿ ಇವತ್ತ. ಯಾವ್ದ್ರ ಮೇಲೂ ನಂಬಿಕೆ ಅಪನಂಬಿಕೆ ಇಡಬೇಡ. ಭಕ್ತಿ ಇಟ್ಟು ನಡ್ಕೋ. ಫಲ ಕೊಡೋದು ಭಗವಂತಿಗೆ ಬಿಟ್ಟು ವಿಷಯ ಅದ. ನನಗೆ ಯಾಕೋ ನಂಬಿಕೆನ ಇಲ್ರಿ. ನೀವು ಇನ್ನೊಂದು ಮದುವೆನ ಆಗ್ರಿ. ಲೇ ಹುಚ್ಚಿ, ನಿನಗೆ ಮದುವೆ ಮೊಹ ಇನ್ನ ಬಿಟ್ಟೇ ಇಲ್ಲ. ಇನ್ನೊಂದು ಮದುವೆಯಾಗಿ ನಾ ಮನೆ ಕರ್ಕೋದು ಬಂದ ಬಳಿಕ ಆಕಿಗೂ ಮಕ್ಕಳಾಗದಿದ್ರೆ ಆಕಿನ ಬಿಟ್ಟು ಇನ್ನೊಬ್ಬಕ್ಕಿನ ಮದುವೆ ಆಗೋದನ? ಅದನ್ನೆಲ್ಲ ತಲೆಯಾಗಿಂದ ತೆಗೆದು ಹಾಕು. ಬಲ್ಲವ್ರ ಮಾತು ಕೇಳಿ ನಡೆದ್ರೆ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಹೇಳರು. ನಡಿ, ಮೊದಲ ಪೂಜೆ ಮಾಡೋನು ಬಾ. ನಡ್ರಿ. ಅಯ್ಯವ್ವ, ಕುಂದ್ರಾಕಾಗೋದು ನಿಂದ್ರಾಕಾಗೋದು, ಹೊಟ್ಟೆಯಾಗ ತ್ರಾಸಾಗತ್ತಿವ. ಭಗವಂತ, ನೀನ ಒಂದು ದಾರಿ ತೋರಿಸಪ್ಪ. ಇವ್ವ
ಅದ್ರಾಗ ಹೊಟ್ಟಿಗೆ ವಾದ್ಯವ ಹೊಟ್ಟೆಯಾಗ ತ್ರಾಸ ಕಳಿ ಬರತ್ತೇವು ನಡಾನು ಸತೈತಿ ಇವ್ವ ದೇವ್ರ ದುರ್ಗವಾಯಿ ಇವ್ವ ನೀನು ಒಂದು ಹೆಣ್ಣ ನಾ ಈ ಹೆಣ್ಣಿನ ರಕ್ಷಣೆ ಮಾಡಿವ ಇವ್ವ ಇವ್ವ ಹೊಟ್ಟೆ ಇವ್ವ ಕಳಿ ಬರತ್ತೇವ ಇವ್ವ ಯಾರು ಇಲ್ಲಿವ ಇಲ್ಲಿ ಇವ್ವ ಇವ್ವ ದೇವ್ರ ಇವ್ವ ಹೊಟ್ಯಾಗ ಸಂಕಟ ಆಗತೈತಿವ್ವ ಕಳಿ ಬರತ್ತೇವ ಇವ್ವ ನಡಾನು ಸತೈತಿ ಇವ್ವ ತ್ರಾಸ ಆಗತ್ತೈತಿವ್ವ ಅಯ್ಯವ್ವ ಇವ್ವ ದೇವ್ರ ನೀನ ಕಾಪಾಡುವ ದುರ್ಗವಾಯಿ ಇವ್ವ 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 ನಮ್ಮವ್ವ ನಮ್ಮಪ್ಪ ಎಂಥ ಕುಡ್ಕ ಗಂಡಕ್ಕೆ ಗಂಟು ಹಾಕಿ ಕೂತಾರ ನಾನು ಮದುವೆ ಮಾಡಿಕೊಡ ಅನ್ನತ್ತೀನಿ ಅವ್ರಿಗೆ ವಾಜ್ಯಾಗಿನಿ ಅಂಬಲ್ಲ ನಾನು ಹೊರಗೆ ಹಾಕಿ ಕೈ ತಳ್ಕೊಂತ ಅನ್ನದ ಕೂತಾರ ಈಗ ಒಂದು ಉಪವಾಸ 2 ಉಪವಾಸ ಗಂಡನ ಮನ್ಯಾಗ ಸಾಯಿ ಹೊಂತ ಪರಿಸ್ಥಿತಿ ಬಂದೈತಿ ನನಗೆ ಬಂದ ಪರಿಸ್ಥಿತಿ ಯಾವ ಹೆಣ್ಣಿಗೆ ಬರಬಾರ್ದೆವ್ವ ಯಾವ ಹೆಣ್ಣಿಗೆ ಇಂಥ ಕುಡುಕ ಗಂಡು ಸಿಗಬಾರ್ದೆವ್ವ ಅಯ್ಯೋ ದೇವ್ರ ಪರಮಾತ್ಮ ಪಾರ್ವತಿ ನೀವ ಕಾಪಾಡ್ರವ್ವ ಅಯ್ಯವ್ವ ಮೊದಲು ನೀರು ಕುಡಿತಪ್ಪ ಅಯ್ಯವ್ವ ಇವ್ವ ಕಳಿ ಬರತ್ತೇವ ಲಕ್ಷ್ಮಿ ಇಲ್ಲಿ ಚಪ್ಪಲ್ ಕಳಿ ಮೊದಲು ಹೋಗಿ ಕೈಕಾಲು ಮುತ್ತಿ ತೊಳ್ಕೊಂಡು ಸ್ವಚ್ಛ ಆದ ಬಳಿಕ ದೇವ್ರ ಪೂಜೆ ಮಾಡ್ಬೇಕ. ಇಲ್ಲಿ ನೋಡಿಲಿ ಮಳೆ ಸಲ ಆಗದಕ್ಕಾಗಿ ಕೆರೆ ಬತ್ತಿ ನೀರು ತಳಗ್ ಹೋಗ್ಯಾವ. ಮಳೆ ಆದಾಗ ಅಲ್ಲಿ ತಕ ತುಂಬಿ ಸೋಸ್ತೈತಿ ಇದು. ಹೌದ್ರಿ ಇಡು ಚೀಲ ಇಲ್ಲಿ. ಇವು ನೀರಾರಿ ಅಲ್ರಿ ಹೊಲಸಿನ ಹಾರಾಕತ್ಯಾವ್ರಿ ನನಗೇನ್ ಆಗುದಿಲ್ರಿ ಕೈಕಾಲು ಮುತ್ತಿ ತಕೊಳ್ಳೋದು. ಏಯ್ ನೀರಿಗೆ ಎಂದರೆ ಯಾರೇ ಹೆಸರು ಇಡ್ತಾರನ? ಪ್ರಪಂಚದಲ್ಲಿ ಎಲ್ಲದಕ್ಕೂ ಹೆಸರು ಇಡಬಹುದು, ಆದ್ರೆ ನೀರಿಗೆ ಯಾರೇ ಹೆಸರು ಇಡ್ತಾರನ? ಒಂದೇ ಜಗತ್ತಿನಾಗ ನೀರ್ ಇಲ್ಲಿದ್ರ ಲೋಕ ಉದ್ಧಾರ ಆಕೈತೆನ? ಎಲ್ಲಾ ಹಾಳಾಗಿ ಹೋಗೈತಿ. ಆಕಿಗೆ ಈ ಹೆಸರು ಇಡಬಾರ್ದ. ತಗೋ ನೀವ ಲಕ್ಷ್ಮಿ, ಎಷ್ಟೋ ದೇವಸ್ಥಾನದ ಮುಂದ ಹಳ್ಳ ಕೆರಿ ಬಾವಿ ಹೊಳಿ ಹರಿತಾವ. ಅವ್ರೆಲ್ಲಾ ಹೊಲಸಂತೇಳಿ ದೂರ ಸರಿದಿದ್ರ ಮಾಡಿದ ಪಾಪ ದೂರ ಹಾಕಿತ್ತನ? ಅದ್ ಹೆಂಗ ತೀರ್ಥಂತೇಳಿ ಭಕ್ತರ ಸ್ವೀಕರಿಸ್ತಾರಲ್ಲ, ಹಂಗ ಇವತ್ತ ನಮಗ ಮಕ್ಕಳ ಫಲ ಬೇಡಾಕ ಬಂದಿವ ಅಂದ ಬಳಕ ಇದು ನಮ್ಮ ಪಾಲಿನ ಪಾವನ ಗಂಗಿ. ಇದು ನಾವ ಪವಿತ್ರ ತೀರ್ಥ ಅಂತೇಳಿ ಕುಡಿಬೇಕು, ಸ್ನಾನ ಮಾಡ್ಬೇಕ. ತಗೋ. ನಮಗ ಮಕ್ಕಳ ಸಂತಾನ ಕೊಡ ಅಂತೇಳಿ ಭಕ್ತಿಯಿಂದ ಒಂದ್ 5 ಕಲ್ಲು ತಂದ ನೀರಾಗ ತೊಳೆದ ಪೂಜೆ ಮಾಡ್ಬೇಕ. ಬಾ ಕಲ್ ತಗೊಂಬರ್ ಬಾ. ನೀರ್ದ ಇಲ್ಲಿ ಹೂವ ತಾಯಿ ಗಂಗಾ ಮಾತೆ ನನ್ನ ಜೀವ ಉಳಿಸಿದೆವ್ವ. ಸಾಕ್ತಾಗ ಈಗ ಶಾಂತವ್ವ ಹೂವ ನೀರು ಕಳಿಗೆ ಹತ್ತಿದ್ದು ಯಾಬಲ್ಲ ಹೊಟ್ಯಾಗ ನೀರ ಸಾಕೈತಿವ್ವ. ಹೂವ ದೇವ್ರ ಅಯ್ಯವ್ವ ಅಯ್ಯವ್ವ ತಗೋರಿ ಈ ಚಲೋ ಅದ ಇಲ್ರಿ ಕಲ್ಲ ಚಲೋ ಅದಾವ ನೋಡು. ಚಂದನು ಮೂತಿದ್ದು ತಗೋ. ಕುಂಕುಮ ಬಂಡಾರ ಈ ಬತ್ತಿ ಹಚ್ಚಾಕ ಚಂದ. ಏ ಲಕ್ಷ್ಮಿ, ಕೈಯಾಗ ಹಿಡಿದ ಕಲ್ಲ ತಳಗ ಅಲ್ಲೇ ಬಿಡಬಾರ್ದ. ಇಲ್ಲಲ್ರಿ ಇದು ದೇವ್ರ ಪೂಜೆಗೆ ಯಾವ್ದು ಕೈ ಹಾಕಿರ್ತು ಅದು ಸಿಗ್ತೈತಿ, ಅದನ್ನ ತಗೋಬೇಕ ರೀ. ಅಲ್ಲಿ ಹೆಣ್ಮಕ್ಳು ಬಾಯ್ ಹಾಕೈತ್ರಿ. ಹೌದ್ಲ, ಯಾರೋ ಹೆಣ್ಮಕ್ಳು ಚೀರಾಡಕತ್ಯಾರ. ಯಾರು ಚೀರಾಡತ್ತಾರ ನೋಡ್ ನಡಿ ಏನಾಗೈತಿ ನೋಡೋಣ್ರಿ. ಬಾಯ್ಲಿ. ಏಯ್ ಹೆಣ್ಮಗಳ ಯಾಕವ? ಏನಾಗೈತಿ ನಿನಗ? ಸಾಯ್ತು ನೀವ
ನೋಡವ್ವ ಹಂಗೆಲ್ಲ ಅನ್ಬೇಡ ಸಾಯಿ ಮಾತಿ ಹಾಕಿ ಮಾತಾಡಕತ್ತಿ ಹಾ ಏನಾಗೈತಿ ನಿನಗ ತಂಗಿ ಈ ನೀರಿನ ದಂಡ್ಯಾಗ ಯಾಕೆ ಮಾಡ್ಕೊಂಡಿ ಏನಾಗೈತಿ ನಿನಗೆ ನೀವ ಗರ್ಭಿಣಿ ತುಂಬಾ ತಿಳ್ದಾಗ್ದಾವ್ ಗಂಡ ಒಂದಿಸ್ ನೀರ್ ಕೊಡ್ಲಿಲ್ಲ ಇಲ್ಲಿ ನೀ ಕೆರೆ ನೀರ್ ಕುಡಿಯಾಕ ಬನ್ನಿ ಕಾಲ್ ಜಾರಿ ಕಲ್ಲು ಹೊಟ್ಟಿಗೆ ಬಡಿತು ಹೊಟ್ಯಾಗ ತ್ರಾಸ ಆಗತೈತಿ ಅಯ್ಯೋ ಲಕ್ಷ್ಮಿ ನಾನು ಅಂಬುಲೆನ್ಸ್ನಿಕ ಫೋನ್ ಮಾಡ್ತೇನೆ ಪಾಪ ಹೆಣ್ಮಗಳು ಬಾಳ್ ತ್ರಾಸ ಮಾಡ್ಕೋತಾಳ ದವಾಖಾನೆ ಕರ್ಕೊಂಡು ಹೋಗುಣತನ ಮೆಲ್ಡನ ಕೈ ಹಾಕಿ ದವಾಖಾನಿಗೆ ಹೋಗುತ್ತಾನ ನಾವು ಉಳ್ಯಾಗ ನೀವು ನೋಡವ್ವ ಇವ ಸಮಾಧಾನ ಮಾಡ್ಕೋ ನೋಡ ತಾಯಿ ದೇವ್ರ ದೊಡ್ಡವದಾನ ಎಲ್ಲಾರನು ಕಾಪಾಡ್ತಾನ ಹಾ ನೀನು ಹೆದರಿಬೇಡ ಅಂಚಿಬೇಡ ಹಾ ಸಮಾಧಾನ ಮಾಡ್ಕೋ ಎಬಸ್ ರಟ್ಟೆ ಕೈ ಕರ್ಕೋ ರೋಡಿ ಕರ್ಕೊಂಡು ಹೋಗುನು ಮೆಲ್ಲಡವ ಸಾಯ್ತು ನೀವು ಅಯ್ಯೋ ಹೇಳ್ತಾಯಿ ಅಯ್ಯೋ ಸಮಾಧಾನ ತಾಯಿ ಏ ಲಕ್ಷ್ಮಿ ನೋಡು ಈ ಹೆಣ್ಮಗಳ ಕಳಿ ಬಂದವಂದ್ರ ಹಡಿತಾಳೆ ಅಂಬಲ್ ಸ್ವಲ್ಪ ಇಲ್ಲೇ ಮರಿ ಕರ್ಕೊಂಡು ಹೋಗು ಹಾ ಸಮಾಧಾನ ಆ ಚೀಲದಾಗ ಅರಿಬೇದು ದಾವಲ ನಾ ತಗೊಂಡು ಬರ್ತಾನ ಹಾ ಕರ್ಕೊಂಡು ಹೋಗಿ ಮೆಲ್ಕಾಸ ತಂಗಿ ಗಪ್ ಸಮಾಧಾನ ಮಾಡ್ಕೊಂಡಿತ್ತ ಗಪ್ಪವ್ವ ತಂಗಿ ಯವ್ವ ಗಂಡ ಮಗ ಹುಟ್ಟು ಗಪ್ಪ ಬರ್ರಿ ಅರ್ಬಿ ತಗೊಂಡ್ ಗಂಡ ಹರಿದಾಡ್ರಿ ತಂಗಿ ಗಂಡ ಹರಿದಪ್ಪ ನನ್ ಗಂಡಗ ಹೇಳಿ ಅರ್ಬಿ ಏ ಲಕ್ಷ್ಮಿ ಹೋರಿ ಹೋಗೈದನ್ ಅರ್ಬಿ ಕೂಸ ತಾಯಿ ಆರಾಮದಾರಿಲೋ ಅದಾರ್ರಿ ಹುಡುಗನು ಚಂದ ಐತ್ರಿ ಆಕಿನೂ ಆರಾಮದಾಳ್ರಿ ನೋಡು ಅರ್ಬಿ ಇಬ್ರಿಗೆ ಎಲ್ಲಿಗೆದು ಕಟ್ಟ ಬೆಚ್ಚಗ ಹ್ಞೂನ್ರಿ ಕರ್ಕೊಂಡ ಹೊರಗೆ ಬಾ ಹ್ಞೂನ್ರಿ ದೇವ್ರ ದೊಡ್ಡವದಾನ ಅಯ್ಯೋ ಪಾಪ ಪಾಪಿಗೊಂದ ಪರಮೇಶ್ವರ ನೋಡ್ಯವ್ವ ತಂಗಿ ಇದ ನಿಮ್ಮ ಮನಿ ಇಲ್ಲಿ ನೋಡಿದ್ರ ಪೈಪ್ಲೈನ್ ಟ್ರ್ಯಾಕ್ಟರ್ ಇಷ್ಟೆಲ್ಲ ವ್ಯವಸ್ಥೆ ಐತಿ ಮತ್ತೆ ಈ ಪರಿಸ್ಥಿತಿ ನಿನ್ಗ್ಯಾಕೆ ಬಂದಿಟ್ಟಿವ ಅಣ್ಣ ಅವೆಲ್ಲ ನಮ್ಮ ಅಲ್ಲ ಅವ್ ಮಾಲಕರದಾವ ನಾವ್ ಚಾಕ್ರಿ ಇರಾಕ್ ಬಂದಾರ್ದು ನಡಿವ ಗಾಳಿ ಬಿಡ್ತೈತಿ ಒಳಗ್ ನಡಿ ಉಷ್ಣತೆ ಒಂದ್ ಒಳಗ್ ನಡಿ ಎನ್ನ ನನ್ನ ಗಂಡಗ ಕೇತಿ ಚಿಂತನೆ ಇಲ್ಲ ಉಳ್ಳಾಡ್ಕೋತಿ ಬಿದ್ದಾನ ಮತ್ತ ನೋಡಿ ಅಣ್ಣ ಓ ಯಜಮಾನ್ರ ನಿನ್ನ ಹೆಂಡತಿ ಗಂಡ ಹಡದಾಳ ಏ ತಂಗಿ ಇವ್ನ ಕೈ ಅದು ಒಂಕೈಗ ಬಾಯಿ ಒಂಕೈಗೈತಿ ಇವಾಗ ಲಕ್ನೋ ಹೊಡೆದೈತಿ ಪಾಶಿ ಅಂತಾರಲ್ಲ ಅದು ಹೊಡೆದೈತಿ ಇವಾಗ ಏನಾತ್ರಿ ಏನಾತಣ್ಣ ಏನಾತ್ರಿ ಯಾಕಾಗೈತ್ರಿ ನನ್ ಗಂಡಗೆ ಏನಾತವ ನೀ ಹಡದ ಹೆಣ್ಮಗಳ ಹಂಗೆಲ್ಲ ಅಡ್ಕೋತ ಕುಂಡ್ರಬಾರ್ದ ದಾರದ ಬಾಟ್ಲಿ ಎಟ್ಟು ಬಿದ್ದಾವ ಮನಿ ತುಂಬಾ ಅವ ತುಂಬೈತಿ ಹಗಲಿ ರಾತ್ರಿ ನಿಶೆ ಇಳಿಸಾಗನಪ್ಪ ಅಯ್ಯೋ ಏನಾತ ಇಂತಾದ್ರಾಗ ಬಡತಾಳದೊಳಗ ದುಡ್ಕೊಂಡ್ ತಿನ್ನಾಕ ಬಂದಾರ ನಾವ ನನ್ ಗಂಡಗ ಲಕ್ವ ಹೊಡಿತಾನ ಇವ ಅಯ್ಯೋ ಎದಕ್ ಬೇಕಾಗಿತ್ತು ನಿನಗ ಇವ ಇವಾಗ ಅಣ್ಣ ತಮ್ಮ ಅವ್ವ ಅಪ್ಪ ದಾರಿಲ್ಲೋ ಯಾರು ಇಲ್ಲ ಸಮಾಧಾನ ದವಾಖಾನಿಗಾರ ಹೋಯ್ತಿದ್ವಿ ಬಾಯಿಲ್ಲಪ್ಪ ಎಲ್ಲಾ ಕೊಡೋದು ಎಲ್ಲ ಮಸೂತಿ ಮಾಡಿರ್ತಾನ ನಮ್ಮನ್ನ ಅಯ್ಯೋ ತಂಗಿ
ಹಸಿಮೆಯಾಗ ನೀ ಅಳಾಕ್ ಹೋಗ್ಬೇಡ. ಎಲ್ಲದಕ್ಕೂ ದೇವ್ರ ಇರ್ತಾನೆ. ಇನ್ ನೋಡು ಇದಕ್ಕಂತಾರ ಮಾಡಿದನು ಮಾರಯ್ಯ ಬಂಗಾರ ಅಂತ ಹಿಂತಿದಾಳ, ಗಂಡ ಹಡದಾಳ. ಸಂಸಾರ ಮುಂದೆ ಹಾಕೊಂಡು ಹೋಗುದು ಬಿಟ್ಟು ಕಿಶಿಂದ ದಾರುಕ ದಾಸಾಗಿ ನಿನ್ನ ಜೀವನನ ಹಾಳು ಮಾಡ್ಕೊಂಡ್ ಕೂತಳು. ಈಗ ಹಳದಿ ಹೆಣ್ಮಗಳು ಕುಶನ ಯಾವಾಗ ಜೋಪಾನ ಮಾಡ್ಬೇಕು, ಇವನ್ ಯಾವಾಗ ಜೋಪಾನ ಮಾಡ್ಬೇಕ. ಮೊದಲ 2 ಕೂಸ ಸತ್ತಾವ. ನಾನು 2 ಕೂಸ್ ಸತ್ತವ. ಆಗಲಿ ರಾತ್ರಿ ಸರಾಯಿ ಕುಡಿದು ಬೀಳಾವ. ಹೊಟ್ಟಿಗೂ ಕೂಳು ಹಾಕ್ಲಿಲ್ಲ, ಸಂತಿ ಮಾಡಿ ಕೊಡ್ಲಿಲ್ಲ. ಹುಡುಗರ ಹೊಟ್ಟಿಗೆ ಅನ್ನಿಲ್ಲದಕ್ಕಾಗಿ ಮನ್ಯಾಗ ಹಾಲು ಬರ್ಲಿಲ್ಲ. ಹುಡುಗರ ಹತ್ತ ಹಾಸಿಗ್ಯಾಗ ಸತ್ತಾವಪ್ಪ. ಇದು ಅಂತ ಹೆಂಗ ಬದುಕತೈತಿ ಪರಿಸ್ಥಿತಿ ಒಳಗ. ಒಂದು ದವಾಖಾನಿಗೆ ಹೋದ್ ಹೆಂಗ ಚಲೋ ಮಾಡ್ಸೋದು ತುಡಿತಾನ ಹೊಟ್ಟೆ ತುಂಬಂಗ ನಮ್ದು. ಅಯ್ಯೋ ದೇವ್ರ ಎಂತ ಪರಿಸ್ಥಿತಿ ಯಪ್ಪ. ಸಮಾಧಾನ ಮಾಡ್ಕೊ. ನೋಡು ದೇವ್ರ ಬಾಳ ಕೆಟ್ಟವ. ಮಕ್ಕಳ ಕೊಡೋ ಭಗವಂತ ಅಂತ ಹಗಲಿ ಹೇಳಿ ಬೇಡ್ಕೊಂಡ್ರು ಅವ್ರಿಗೆ ಮಕ್ಕಳ ಕೊಡಂಗಿಲ್ಲ. ಇಂತ ಬಡತನದಾಗ ನೀನು 2 ಕೂಸು ಸತ್ತಾವ, ಮತ್ತೊಂದು ಕೂಸಿಗೆ ಜನ್ಮ ಕೊಟ್ಟಿದಿ. ನೋಡ್ತಂಗಿ ನೋಡು, ನೀ ತಪ್ಪು ತಿಳ್ಕೋದಿಲ್ಲ ಅಂದ್ರೆ ಈ ಬಡತನದಾಗಿ ಗಂಡನ ಕರ್ಕೊಂಡ್ ಜಪಾನ್ ಮಾಡೋದು ನೀ ಕಷ್ಟ ಆಕೈತಿ. ನೋಡವ್ವ, ಆ ಮಕ್ಕಳ ನಮಗ್ ಕೊಡು. ಏನನ್ನ ಕೂಸಿನ ನಾ ನಿಮಗ್ ಕೊಡ್ಬೇಕಾ? ಇಲ್ಲಪ್ಪ ಈಗ 2 ಕೂಸ ಇದನ್ನಾರ ಒಂದು ಜಪಾನ್ ಕೊಡಂಗಿಲ್ಲಪ್ಪ. ಏನ್ರಿ ಕೂಸಿನ ಕೊಡತಾನ್ರಿ ಹೌದಣ್ಣ. ನನ್ ಗಂಡ ಹೇಳುದು ಕರೆನ ಐತಿ. ಇಂತ ಪರ್ಸಂಗ್ ಒಳಗ ಕೂಸಿನ ಹೆಂಗ್ ಜೋಪಾನ್ ಮಾಡ್ತೀನಿ, ನನ್ ಹೆಂಗ್ ಜೋಪಾನ್ ಮಾಡ್ತೀನಿ, ಕೂಸಿನ ಕೊಟ್ಟು ಬಿಡ ನತನ. ಅವನ ತಪ್ಪ ಅವಂಗ ಅರಿವಾಗಿತ್ತು. ಈಗ ನೋಡವ್ವ, ಈಗ ಕಣ್ಣೀರ್ ಹಾಕಬೇಡ. ನಾನು ಅಂಬುಲೇಷನ್ಕ ಫೋನ್ ಮಾಡ್ತೇನೆ. ನಿನ್ನ ಗಂಡನ ದವಾಖಾನೆ ಕರ್ಕೊಂಡು ಹೋಗುನು. ಆ ಕೂಸಿನ ನಮ್ ಸಂತೋಷದಿಂದ ಕೊಟ್ಟು ಬಿಡವ. ಲಕ್ಷ್ಮಿ ಏನಂತೆ ಅದಕ್ಕೆ ರೀ? ನಮಗ ಹಿಡಿದು ಸಹ ಮಕ್ಳು ಇದ್ದಿದ್ದಿಲ್ರಿ. ಈಗ ದೇವ್ರ ಕೊಟ್ಟಾನು ತಗೊಂಡ್ ಹೋಗುಣ್ರಿ ಮಗುನ್ರಿ. ಇಂತ ಮಗನ 9 ತಿಂಗಳ ಕಷ್ಟಪಟ್ಟು ಹೊತ್ತ ಎತ್ತ ಹಡದ ಈಗ ನಿಮಗ್ ಕೊಡದ. ಹೌದೇವ ಅಣ್ಣ, ನೀವ್ ಹೇಳುದು ಚಲೋ ಐತಿ. ಯಾಕಂದ್ರ ಈಗ 2 ಮಕ್ಕಳ ಮಣ್ಣಾಗ ಮುಚ್ಚಿ ಕೂತಾನಿ. ಇದು ಹಂಗ ಆಗುದ್ ಬೇಡ. ನಿಮ್ ಮನ್ಯಾಗ ಸುಖದಿಂದ ಇರ್ತಾನಂದ್ರ ಸಂತೋಷದಿಂದ ಕೊಡ್ತೀನಿ. ಯಾಕಂದ್ರ ಇಂತ ಪಾಪಿ ಹೊಟ್ಯಾಗ ಆ ಭಗವಂತ ಯಾಕಾರ ಮಕ್ಕಳ ಕೊಡ್ತಾನ. ಮನೆಗೆ ಹೇಗೆ ಮಕ್ಕಳ ಕೊಡ್ತಾನೆ ಅಂಬಲ್. ನೀ ಹೇಳ್ಬೇಡವಾ, ನೀ ಅಳ್ಳದ್ ನೋಡಿ ಮಾಡ್ಕೋಬೇಕನ. ಹಿರಿಯರ, ನಾ ಮಕ್ಕಳ ಕರ್ಕೊಂಡು ಹೋಗ್ಲ. ನಿನಗ ದವಾಖಾನೆಗೆ ಫೋನ್ ಹಚ್ತೇನೆ. ಅಂಬುಲೇಷನ್ ಬರ್ತೈತಿ. ದವಾಖಾನೆಗೆ ಹೋಗಕ್ಕೆತ್ತ ಕುಡಿದ್ ಬಿಟ್ಟ ಆರಾಮ ಇರಕ್ಕೆತ್ತ. ಅದಕ್ಕೆ ಎಷ್ಟೋ ದುಡ್ಡು ಖರ್ಚಾಗ್ಲಿ ನಾ ಕೊಡ್ತೇನೆ. ಯಾಕಂದ್ರೆ ನೀವು ನನಗ ಮಕ್ಕಳ ಕೊಟ್ಟರಿ. ಆ ಋಣಾನ ತೀರಿಸ್ಕೋಬೇಕ. ನೋಡ್ರಿ ಹೆಂಗೈತಿ ಮಗ, ಎಷ್ಟು ಚಂದ ಐತಿ. ರಾಜರ ಮನ್ಯಾಗ ಹುಟ್ಟಬೇಕು ಅಂತ ಮಗ ಈ ಪಾಪಿ ಹೊಟ್ಯಾಗ ಹುಟ್ಟ್ಯಾನ. ಇವ್ರ ಮನ್ಯಾಗ ಬೆಳ್ಯಾಕ ನನ್ ಹೊಟ್ಯಾಗ ಹುಟ್ಟಿ ಬಂದಾನೆ ಆಬಲ್ಲ. ಇವ ಈಗ ಅಳ್ಕೋತ್ ಕುಂದ್ರು ಸಂದರ್ಭ ಅಲ್ಲ. ನಿಂದು ಹಸಿಮೆ ಐತಿ, ಇವ್ ಲಕ್ವಾ ಹೊಡೆದೈತಿ. ಹಿರಿಯ ತೆಳಗ್ ಮಾಡ್ಕೊಂಡು ನಾಳೆ ಆಂಬುಲೆನ್ಸ್ ಫೋನ್ ಹಚ್ಚಿ ಕಳಿಸ್ತೇನೆ. ಲಕ್ಷ್ಮಿ ಮಗನ್ ತಗೋ. ದವಾಖಾನಿಗೆ ಒಯ್ಯನು ಅಣ್ಣ. ಫೋನ್ ಹಚ್ಚಣ್ಣ. ದೇವರಾಗಿ ಬಂದ್ರ ನೀವ ಇಲ್ಲ ನಾನು ಸಾಯ್ತೀನಿ, ನಾನು ಕೂಸನು ಸಾಯ್ತಿತ್ತು. ನನ್ನ ಪಾಲಿನ ದೇವ್ರ ನೀವ ಯಪ್ಪ. ನಿಮ್ಗ ಕೈ ಮುಗಿಬೇಕು. ಇವ ಎಷ್ಟೋ ದಿವಸ ನಮ್ಮ ಮಕ್ಳು ಇದ್ದಿದ್ದಿಲ್ಲ. ಗಂಗಾ ಪೂಜೆ ಮಾಡಿದ್ರ ಸಂತಾನ ಫಲ ಸಿಗ್ತೈತೆ ಅಂತ ಶಾಣ್ಯಾರ್ ಹೇಳಿರ. ಇವತ್ತ ನಾವು ಗಂಗಾಜಲ ಪೂಜೆ ಮಾಡಕ್ ಬಂದಿದೀವು. ಆ ಭಗವಂತ ಹೇಳಿದಂಗ ಇವತ್ತ ನಮಗ ಮಕ್ಳ ಸಂತಾನ ಫಲ ಸಿಕ್ಕಂಗಾತ. ಹಿರಿಯರು ಹೇಳಿದ ಮಾತು ಯಾವತ್ತೂ ಸುಳ್ಳಾಗೋದಿಲ್ಲ ಅನ್ನೋದಕ್ಕ ನಮ್ಮ ಜೀವನ ಇದಕ್ಕೆ ಉದಾಹರಣೆ.